ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಓಕೆ ಸ್ನೇಹಿತರೆ, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಿಮ್ಮ ಮನೆಯಲ್ಲಿ ದೇವರ ವಾಸವಿದ್ದರೆ ಕಾಣಿಸುವ 11 ಶುಭ ಸಂಕೇತಗಳು. ಪ್ರಿಯ ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ. ಅಂದರೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎಂದರ್ಥ. ಇಂದು ಈ ಸಂಕೇತಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ದೇವರನ್ನು ಸಂತೋಷಗೊಳಿಸುವ ಜನರು ವಿವಿಧ ಪೂಜೆ, ವ್ರತ, ದೀಪ ಹಚ್ಚುವಿಕೆ, ಭೋಗ ಸಮರ್ಪಣೆ ಮಾಡುತ್ತಾರೆ. ಇದರಿಂದ ದೇವರ ಕೃಪೆ ಸದಾ ಇರಲಿ ಮತ್ತು ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾಗದಿರಲಿ ಎಂದು ಬಯಸುತ್ತಾರೆ. ದೇವರ ಪೂಜೆಯಿಂದ ಅವರು ಪ್ರಸನ್ನರಾಗುತ್ತಾರೆ ಎಂಬುದು ನಮಗೆ ಗೊತ್ತು. ಆದರೆ ದೇವರು ತಮ್ಮ ಕೃಪೆಯ ಸಂಕೇತವನ್ನು ನೀಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ? ಈ ಸಂಕೇತಗಳ ಮೂಲಕ ದೇವರ ವಿಶೇಷ ಕೃಪೆ ನಿಮ್ಮ ಮೇಲೆ ಇದೆ ಎಂಬುದನ್ನು ತಿಳಿಯಿರಿ. ನೀವು ಪೂಜೆ ಮಾಡಿದಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವನ್ನು ಹೊಂದಿರುತ್ತಾರೆ. ಇದು ಸ್ಪಷ್ಟವಾಗಿಯೂ ಅಥವಾ ಪರೋಕ್ಷವಾಗಿಯೂ ಇರಬಹುದು. ಕೆಲವೊಮ್ಮೆ ನೀವು ಅವರನ್ನು ಕಾಣಬಹುದು, ಆದರೆ ಕೆಲವು ತಪ್ಪುಗಳಿಂದ ಅವರು ಮರಳಿ ಹೋಗಬಹುದು. ಕೆಲವರು ಪೂಜೆಯನ್ನು ಒಮ್ಮೆ ಮಾಡಿಬಿಟ್ಟು ಮತ್ತೆ ಕೆಲವು ದಿನಗಳ ನಂತರ ಮಾಡುವ ತಪ್ಪು ಮಾಡುತ್ತಾರೆ. ಇದು ಸರಿಯಲ್ಲ. ಇದರಿಂದ ದೇವರು ದೂರವಾಗಬಹುದು. ಕೆಲವರು ದೇವರ ವಾಸವಿದ್ದರೂ ಅದನ್ನು ಗುರುತಿಸದೆ ನಾನು ದೇವರನ್ನು ಏಕೆ ಕಾಣಲಿಲ್ಲ ಎಂದು ಅವರನ್ನು ಅವಮಾನಿಸಿ ಹಿಂದಿರುಗುತ್ತಾರೆ. ಈ ತಪ್ಪುಗಳಿಂದ ದೇವರು ಕೋಪಗೊಳ್ಳಬಹುದು. ಆದ್ದರಿಂದ ದೇವರ ವಾಸವನ್ನು ಗುರುತಿಸಿ ಈ ಸಂಕೇತಗಳನ್ನು ತಿಳಿಯಿರಿ. ನಿಮ್ಮ ಮನೆಯಲ್ಲಿ ದೇವರ ವಾಸವಿರುವ 11 ಶುಭ ಸಂಕೇತಗಳು. 1. ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ. ಪ್ರತಿದಿನ ಬೆಳಗ್ಗೆ 3 ರಿಂದ 5:30 ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ದೆ ತಾನಾಗಿಯೇ ತೆರೆದರೆ ಮತ್ತು ಈ ಸಮಯದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ, ಮಂತ್ರ ಜಪಿಸುವ ಕನಸು ಕಂಡರೆ ಇದು ದೇವರ ವಾಸದ ಸಂಕೇತವಾಗಿದೆ. 2. ಶಂಖದ ಶಬ್ದ, ಗಂಟೆಯ ಶಬ್ದ, ಮಂತ್ರದ ಶಬ್ದ ಅಥವಾ ರಾಮ ರಾಮ ಎಂಬ ಧ್ವನಿ ಕೇಳಿಸಿದ್ದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು ತಿಳಿಯಿರಿ. 3. ವಿಶಿಷ್ಟ ಸುಗಂಧ. ಬೆಳಗ್ಗೆ ಸ್ನಾನ ಮಾಡಿ ತಯಾರಾದಾಗ ಯಾವುದೇ ಧೂಪ ಅಗರಬತ್ತಿ ಇಲ್ಲದೆ ನಿಮ್ಮ ಮನೆಯ ದೇವಸ್ಥಾನದಿಂದ ವಿಶಿಷ್ಟವಾದ ಸಿಹಿಯಾದ ಸುಗಂಧ ಬಂದರೆ ಇದು ದೇವರ ಕೃಪೆಯ ಸಂಕೇತವಾಗಿದೆ. ಈ ಸುಗಂಧ ಕೇವಲ ನಿಮಗೆ ಮಾತ್ರ ಕಾಣಿಸುತ್ತದೆ ಮತ್ತು ದೇವಾಲಯಕ್ಕೆ ಹತ್ತಿರವಾದಂತೆ ಇದು ತೀವ್ರವಾಗುತ್ತದೆ. 4. ಪೂಜೆಯ ಸಮಯದಲ್ಲಿ ಜೀವಿಗಳ ಆಗಮನ. ಪೂಜೆಯ ಸಮಯದಲ್ಲಿ ನಾಯಿ, ಬೆಕ್ಕು ಮತ್ತು ಅಂದರೆ ಯಾಚಕ ಅಥವಾ ಭಿಕ್ಷುಕ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಇದು ದೇವರ ಆಗಮನ ಸಂಕೇತವಾಗಿದೆ. ಮತ್ತು ಗಾಯಿ ದೇವಿಯ ಸ್ವರೂಪವಾದರೆ ನಾಯಿ ಭೈರವನ ಸಂಕೇತವಾಗಿದೆ. ದೇವರನ್ನು ಗೌರವಿಸಿ ಆಹಾರ ನೀರು ನೀಡಿ ಎಂದಿಗೂ ಓಡಿಸಬೇಡಿ. 5. ಕನಸಿನಲ್ಲಿ ದೇವರ ದರ್ಶನ. ರಾತ್ರಿಯ ಕನಸಿನಲ್ಲಿ ದೇವಾಲಯ, ದೇವರ ಮೂರ್ತಿ ಅಥವಾ ಫೋಟೋ ಕಂಡರೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ. ಕೆಲವೊಮ್ಮೆ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲವೂ ಸರಿ ಇದ್ದರೂ ಒಳಗಿನಿಂದ ತಡೆಯುವ ಭಾವನೆ ಬಂದರೆ ಇದು ದೈವಿಕ ಶಕ್ತಿಯ ಆಶೀರ್ವಾದವೆಂದು ತಿಳಿಯಿರಿ. 6. ಸಮ್ಮಾನ ಮತ್ತು ಯಶಸ್ಸು. ದೇವರ ಕೃಪೆ ಇರುವವರಿಗೆ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಎಲ್ಲೆಡೆ ಗೌರವ ಸಿಗುತ್ತದೆ. ಕಡಿಮೆ ಶ್ರಮದಿಂದ ಯಶಸ್ಸು ಸಿಗುವುದು, ಎಲ್ಲ ತೊಂದರೆಗಳಿಂದ ರಕ್ಷಣೆ ಮತ್ತು ಯಾವುದೇ ಸಂದರ್ಭದಲ್ಲಿ ಸಂತೋಷವಾಗಿರುವುದು ದೇವರ ಕೃಪೆಯ ಗುರುತು. 7. ಗೂಬೆಯ ದರ್ಶನ. ಹಿಂದೂ ಧರ್ಮದಲ್ಲಿ ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ. ಗೂಬೆ ಕಂಡರೆ ಲಕ್ಷ್ಮೀ ದೇವಿಯ ಆಗಮನ ಶೀಘ್ರವಾಗಿ ಆಗಲಿದೆ ಎಂದು ತಿಳಿಯಿರಿ. 8. ಆಹಾರದ ರುಚಿಯಲ್ಲಿ ಬದಲಾವಣೆ. ಲಕ್ಷ್ಮೀ ದೇವಿಯ ಕೃಪೆ ಇರುವ ಮನೆಯಲ್ಲಿ ಜನರ ಆಹಾರದ ರುಚಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ. ಹಸಿವು ಕಡಿಮೆಯಾಗುತ್ತದೆ, ಕಡಿಮೆ ಆಹಾರವು ತೃಪ್ತಿಕರವಾಗುತ್ತದೆ ಮತ್ತು ಮಾಂಸಾಹಾರ, ಮದ್ಯಪಾನದಿಂದ ದೂರವಾಗುತ್ತಾರೆ. 9. ಸ್ವಚ್ಛತೆಯ ಪ್ರಾಮುಖ್ಯತೆ. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ತುಂಬಾ ಇಷ್ಟ. ಸ್ವಚ್ಛ ಮನೆಯಲ್ಲಿ ಮಾತ್ರ ಅವರು ವಾಸವಿರುತ್ತಾರೆ. ಬೆಳಿಗ್ಗೆ ಯಾರಾದರೂ ಮನೆ ಹೊರಗೆ ಕಸಗುಡಿಸುವುದು ಕಂಡರೆ ಇದು ಶುಭ ಸಂಕೇತ. 10. ಶಂಖದ ಶಬ್ದ. ಶಂಖದ ಶಬ್ದವು ಶುಭವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಶಂಖದ ಶಬ್ದ ಕೇಳಿಸಿದ್ದರೆ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವಾಗಿದೆ. 11. ನೀಲಕಂಠ ಪಕ್ಷಿ ದರ್ಶನ. ಸತತ 3 ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿ ಕಂಡರೆ ಮಹಾದೇವನ ಕೃಪೆಯಿಂದ ನಿಮ್ಮ ದೊಡ್ಡ ಆಸೆ ಶೀಘ್ರವಾಗಿ ಈಡೇರುತ್ತದೆ. ಒಂದು ವೇಳೆ ಬಿಳಿ ಗೋವು ಮನೆ ಮುಂದೆ ಬಂದು ತನ್ನ ಕರುವಿಗೆ ಹಾಲು ಕೊಡುತ್ತಿದ್ದರೆ ಇದು ದೇವರ ಕೃಪೆಯ ಸ್ಪಷ್ಟ ಸಂಕೇತವಾಗಿದೆ. ಗಮನಿಸಿ, ಈ ಮಾಹಿತಿಯನ್ನು ಜನರ ಆಸಕ್ತಿಗೆ ತಕ್ಕಂತೆ ನೀಡಲಾಗಿದೆ. ಜ್ಯೋತಿಷ್ಯ ಮತ್ತು ಧಾರ್ಮಿಕ ಉಪಾಯಗಳನ್ನು ನಿಮ್ಮ ಆಸ್ತಿ ಮತ್ತು ವಿಶ್ವಾಸದ ಮೇಲೆ
ಅನುಸರಿಸಿ. ಈ ವಿಡಿಯೋದ ಉದ್ದೇಶ ಕೇವಲ ಒಳ್ಳೆಯ ಸಲಹೆ ನೀಡುವುದು ಮಾತ್ರ ಸ್ನೇಹಿತರೆ. ನಾವು ಯಾವುದೇ ದಾವೆಯನ್ನು ಮಾಡುವುದಿಲ್ಲ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿವರೆಗೂ ಯಾರು ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ತಮ್ಮೆಲ್ಲ ಸ್ನೇಹಿತರಿಗೂ ಈ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಪ್ರತಿದಿನ ಸ್ವಚ್ಛವಾಗಿ ಮನೆ ಸ್ವಚ್ಛಗೊಳಿಸಿ ದೇವರನ್ನು ಪೂಜೆ ಮಾಡುವುದು ಒಂದು ನಂಬಿಕೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿಗೆ ಶಾಂತಿ ಕೂಡ ನೆಲೆಸುತ್ತದೆ. ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕುತ್ತದೆ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ದೇವರನ್ನು ಪೂಜೆ ಮಾಡಿ ದೇವರಿಗೆ ನಾವು ಮಂತ್ರ ಜಪಗಳಿಂದ ಪೂಜೆ ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ಮಾಯವಾಗುತ್ತೆ ಸ್ನೇಹಿತರೆ. ಮತ್ತೆ ಗೋಧೂಳಿ ಸಮಯದಲ್ಲಿ ಸಂಜೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ದೇವರಿಗೆ ತೃಪ್ತಿಯನ್ನು ಕೊಟ್ಟಂತೆ ದೇವರು ತೃಪ್ತಿಗೊಳ್ಳುತ್ತಾರೆ. ಹಾಗಾಗಿ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿ. ಮುತ್ತೈದೆಯರು ಮನೆಗೆ ಬಂದರೆ ಅರಿಶಿಣ, ಕುಂಕುಮ, ತಾಂಬೂಲವನ್ನು ನೀಡಿ. ಖಂಡಿತ ನಿಮ್ಮ ಮನೆಯಲ್ಲಿರೋ ಕಷ್ಟಗಳು ಪರಿಹಾರ ಆಗಿ ನಿಮಗೆ ಒಳ್ಳೆಯ ಶುಭ ಸುದ್ದಿಗಳು ಕೇಳುತ್ತವೆ ಮತ್ತು ಶ್ರೀಮಂತಿಕೆಯ ಬಾಗಿಲನ್ನು ತಟ್ಟುತ್ತೀರಿ ಸ್ನೇಹಿತರೆ. ಶ್ರೀಮಂತಿಕೆ ಅನ್ನೋದು ಎಲ್ಲರಿಗೂ ಬರೋದಿಲ್ಲ, ಆದರೆ ನಾವು ದೇವರನ್ನು ಒಲಿಸಿಕೊಳ್ಳಲು ನಾವು ಕಷ್ಟಪಡಲೇಬೇಕು. ಹಾಗಾಗಿ ಮನೆಯಲ್ಲಿ ಸ್ವಚ್ಛತೆಯಿಂದ ಇದ್ದರೆ ನಾವು ಸ್ವಚ್ಛವಾಗಿದ್ದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.